ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು RCBಯ ಹೊಸ ಅಧ್ಯಾಯ. ಅಂದ್ರೆ ವಾವ್, RCB ಮ್ಯಾಚ್ ಇತ್ತಂದ್ರೆ ಒಂದು ಎಮೋಷನ್ ಇರುತ್ತೆ, ಒಂದು ಇರುತ್ತೆ, ಒಂದು ಯಾವುದೇ ಒಂದು ವಿಶೇಷತೆ ಅಂದ್ರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಂತದ್ರಲ್ಲಿ ಇವತ್ತು ಚೆನ್ನೈ ವಿರುದ್ಧ ಅವ್ರ ಮೇಲೆ 18 ರನ್ ಮೇಲೆ ಗೆದ್ರೆ ನಾವು ಪ್ಲೇ ಆಫ್ಸ್ಗೆ ಹೋಗ್ತಾ ಅಂದ್ಮೇಲೆ ಇನ್ನು ಯಾವ ರೀತಿ ಆಟ ಇರುತ್ತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ RCB ಮಾತ್ರ ಒಳ್ಳೆ ಶುಭ ಆರಂಭ ಮಾಡಿದ್ರು. ಡುಪ್ಲೆಸಿಸ್ ಮತ್ತೆ ಕೊಹ್ಲಿ ನಿಜವಾಗ್ಲೂ ಬೆಂಗಳೂರಲ್ಲಿ ಮ್ಯಾಚ್ ಇದ್ದಾಗ ಅದು ಚೆನ್ನೈ ಮೇಲೆ ಹೊಡೆದು ನಾವು ಪ್ಲೇ ಅಪ್ಗೆ ಹೋಗಿ ಅಂದ್ರೆ ಕಪ್ಪು ಬ್ಯಾಡಾಗೋರು ಇಷ್ಟು ಸಾಕು ಅನ್ನೋ ಲೆವೆಲ್ಗೆ ಫ್ಯಾನ್ಸ್ ಅಂತ ತುಂಬಾ ಹ್ಯಾಪಿನೆಸ್ ಕ್ರಿಯೇಟ್ ಮಾಡ್ತಾ ಇದ್ರು. ತುಂಬಾ ಸಂತೋಷ ಆಗ್ತಾ ಇತ್ತು. ನನಗಂತೂ ಒಳ್ಳೆ ಮ್ಯಾಚ್ ಮಾಡಿದಾಗ ಅಮ್ಮ ಏನ್ ಆಡ್ರಪ್ಪ ಅನ್ನೋ ಲೆವೆಲ್ಗೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು. ಒಂದು ಅದ್ಭುತ ಆ ಎಮೋಷನ್ ಕ್ರಿಯೇಟ್ ಮಾಡಕ್ಕೆ ಒಂಥರ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು. ಒಳ್ಳೆ ಅದ್ಭುತ ಅಂದ್ರೆ ಒಂದು ಅದ್ಭುತ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಡಿದ್ರು. ಒಳ್ಳೆ ಕೊನೆಗೂ ನಾವು ಗೆದ್ದು ಚೆನ್ನೈ ವಿರುದ್ಧ 27ರಿಂದ ಗೆದ್ದು ನಾವಂತೂ ಪ್ಲೇಯರ್ಸ್ ಹೋಗಿ ಗುರು. ವಾವ್, ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ನೀವು ಯಾವ ರೀತಿಯಲ್ಲಿ ಹೆಂಗೆ ಎಂಜಾಯ್ ಮಾಡಿದಲ್ಲ, ಮತ್ತೆ ನೀವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇದೊಂದು ಅದ್ಭುತ ಅಂತ ಹೇಳ್ಬೋದು. ಕೊನೆಗೂ 2024 RCB ಈ ಪ್ಲೇ ಆಫ್ಗೆ ಹೆಜ್ಜೆ ಇಟ್ಟಿದೆ. ಈ ಸಲ ಕಪ್ ನಮ್ಮದೇ ಗುರು, ಖಂಡಿತವಾಗ್ಲೂ ನಮ್ದೇನೆ. ಏನಕ್ಕಂದ್ರೆ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಸೋತಿ ಆಮೇಲೆ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಗೆದ್ದಿದ್ದೇವೆ ಅಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ RCB ಯಾವ್ದೇ ತಗೊಳ್ಳಿ ಹಿಸ್ಟ್ರಿ ಬರ್ಕೊಂಡು ಹೋಗ್ತಿರ್ಬೇಕಷ್ಟೇ. ಚೆನ್ನೈ ಎಲ್ಲ ಅಂಕಲ್ಸ್ ಎಲ್ಲ ಯಾವನೇ ಬಂದ್ರು ನಮ್ಮ RCBನ ಕೇಳಕ್ ಮಾಡಕ್ಕಾಗಲ್ಲ ಈ ವರ್ಷ ಅಂತ ಮತ್ತೆ ಪ್ರೂವ್ ಮಾಡಿದ್ರು. ಖಂಡಿತವಾಗ್ಲೂ ಒಂದು ಖುಷಿ ಕೊಡೋ ಸುದ್ದಿ, ಹ್ಯಾಪಿನೆಸ್ ಅಂದ್ರೆ ಅದು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಆಡಿದ್ರು. ಏನಲ್ಲ, ಮೊದಲೇ ಬ್ಯಾಟಿಂಗ್ ಮಾಡಿದಾಗ ಶುಭಾರಂಭ ಕೊಹ್ಲಿ ಮತ್ತೆ ಡುಪ್ಲೆಸಿಸ್ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಮಿಡ್ಲ್ ಆರ್ಡರ್ ಬಂದ್ಬಿಟ್ಟು ಕೊನೆಗೆ ಮತ್ತೆ ಗ್ರೀಸ್ ಗ್ರೀನ್ ತುಂಬಾ ಚೆನ್ನಾಗಿ ಆಡಿದ್ರು. ಮ್ಯಾಕ್ಸ್ವೆಲ್ ಬಂದ್ರೆ 5 ಬಾಲ್ ಅಲ್ಲಿ 16 ರನ್ ತುಂಬಾ ಮುಖ್ಯ ಆಗಿತ್ತು ಈ ಟೀಮ್ ಅಲ್ಲಿ ಈ ಸ್ಕೋರ್ಗೆ. ಯಾಕಂದ್ರೆ ನಾವು ಖಂಡಿತವಾಗ್ಲೂ 18ರಿಂದ ಗೆಲ್ಲೇಬೇಕಾಗಿತ್ತು ಅಂತ ಟೈಮ್ ಅಲ್ಲಿ. 18 ನಂಬರ್ ಜೆರ್ಸಿ, 18ನೇ ತಾರೀಕು, 18 ಓವರ್, 18 ರನ್, 18 ರನ್ ಇವತ್ತು ನಮ್ಗೆ ತುಂಬಾ ಶುಭ ಆರಂಭ ಕೊಟ್ಟಿದೆ ಅಂತ ಹೇಳ್ಬೋದು. ಕೊನೆಗೆ ನಮ್ಮ RCB ಲಗ್ಗೆ ಇಟ್ಟಿದೆ. ಪ್ಲೇಯರ್ಸ್ಗೆ ತುಂಬಾ ಖುಷಿ. ಅಂದ್ರೆ ಗ್ರೌಂಡ್ ನಲ್ಲಿ ನೋಡ್ತಾ ಇದ್ರ ಜನನ ಹಬ್ಬ ದೇವ್ರೆ, ಇನ್ನ ಕಪ್ ಗೆದ್ರೆ ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಫ್ಯಾನ್ಸ್ ಮಧ್ಯದಲ್ಲಿ ಗೆದ್ದು ಪ್ಲೇಯರ್ಸ್ ಹೋಗಿ ಅಂದ್ರೆ ಒಳ್ಳೆ ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ಒಂದು ಎಮೋಷನ್, ಒಂದು ಖುಷಿ, ಏನ್ ಮಾತಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಮತ್ತೆ ನೀವು ಮ್ಯಾಚ್ ನೋಡಿದಾಗ ಯಾವ ರೀತಿ ಅನಿಸ್ತಾ ಇತ್ತು, ಯಾರೆಲ್ಲ ಇನ್ನೊಂದು ಇಲ್ಲಿ ಅದ್ಭುತವಾಗಿ ಮಾತಾಡ್ಬೇಕಾಗಿದ್ದು, ಡುಪ್ಲೆಸಿಸ್ ಅವರು ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು. ಮತ್ತೆ ಲಾಸ್ಟ್ ಅವರಲ್ಲಿ ಯಶ್ದೇಳ್ ಅವರು ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. 19ನೇ ಓವರಲ್ಲಿ ಲುಕಿ ಫರ್ಗೂಸನ್ ಎಷ್ಟೇ ರನ್ ಕೊಟ್ರು, ಕೊನೆ ಓವರಲ್ಲಿ ಐತ್ ನೋಡಿ 20ನೇ ಓವರಲ್ಲಿ ಯಶ್ದೇಳ್ ಅವರು ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿ ಕೊನೆಗೆ ನಮ್ಮ RCBನ ಪ್ಲೇಸ್ ಕರ್ಕೊಂಡು ಹೋಗಿದ್ವಿ. ಅಂದ್ರೆ ಅದು ಹಿಂದಿನ ಬ್ಯಾಟ್ಸ್ಮನ್ಗಳ ಒಂದು ಧಾರಾವಕವಾದ ಪ್ರಯತ್ನ ಇದೆ. ಆ ಸ್ಕೋರ್ ಬರ್ಲಿಲ್ಲ, ನಾವು ಆ ಸ್ಕೋರ್ ಹೊಡಿಲಿಲ್ಲ ಅಂದ್ರೆ ಆ ಲೆವೆಲ್ಗೆ ನಾವು ಹೋಗ್ತಿರ್ಲಿಲ್ಲ. ತುಂಬಾ ಅದ್ಭುತವಾಗಿತ್ತು ಮ್ಯಾಚ್, ತುಂಬಾ ಎಂಜಾಯ್ ಮಾಡಿದ್ರೆ. ಮತ್ತೆ RCB ಫ್ಯಾನ್ಸ್